ವೆಲ್ಕಮ್ ಟು ಸ್ಟೋರಿ ಹಬ್. ಹಲೋ ಜನರೇ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಮತ್ತೆ ಒಂದು ಹೊಸ ಕತೆ ಜೊತೆಗೆ ಬಂದೆ. ಈ ಸಲ ತಂದದ್ದು ರೈತಾಪಿ ಜೀವನದ ಬದುಕು. ಒಂದು ಊರಲ್ಲಿ ಒಬ್ಬ ರೈತ ಇದ್ದ. ಆತನಿಗೆ 3 ಜನ ಮಕ್ಕಳು. ಆ ರೈತ ಬಹಳ ಕಷ್ಟಪಟ್ಟು ಹೊಲದಲ್ಲಿ ತನ್ನ ಹೆಂಡತಿ ಜೊತೆಗೆ ಯಾವಾಗಲೂ ಕೆಲಸ ಮಾಡ್ತಾ ಇದ್ದ. ಅದರಲ್ಲೇ ಅವರು ಸುಖವನ್ನು ಕಂಡಿದ್ದರು. ರೈತ ಮತ್ತು ಆತನ ಹೆಂಡತಿ ಇಬ್ಬರು ಹೊಲಕ್ಕೆ ಹೋಗೋದು, ಕೆಲಸ ಮಾಡೋದು, ಅದರಲ್ಲಿ ಬಂದಿದ್ದ ಹಣದಿಂದ ಜೀವನವನ್ನು ಸಾಗಿಸ್ತಾ ಇದ್ದರು. ಇದರಲ್ಲೇ ಬಹಳ ಖುಷಿ ಪಡ್ತಾ ಇದ್ದ. ಬರ್ತಾ ಬರ್ತಾ ರೈತನಿಗೆ ವಯಸ್ಸಾಗ್ತಾ ಬಂತು. ಆತನಿಗೆ 3 ಜನ ಮಕ್ಕಳು ಇದ್ದರು. ಇತ್ತ ಅಪ್ಪ ಅಮ್ಮ ಹೊಲದಲ್ಲಿ ಕೆಲಸ ಮಾಡ್ತಿದ್ರೆ ಅದೇ ಹೊಲದಲ್ಲಿರೋ ಒಂದು ಕಣಜದಲ್ಲಿ ಕೂತ್ಕೊಂಡು ಆ ರೈತನ ಮಕ್ಕಳು ತಮ್ಮ ಎಲ್ಲ ಸಮಯವನ್ನು ಪೋಲ್ ಮಾಡ್ತಾ ಇದ್ದರು. ರೈತ ತುಂಬ ಸಲ ಮಕ್ಕಳಿಗೆ ಬುದ್ಧಿ ಹೇಳೋದಕ್ಕೆ ಪ್ರಯತ್ನ ಪಟ್ಟರು. ಆದರೆ ಮಕ್ಕಳು ಆ ತಂದೆ ಮಾತನ್ನು ಕೇಳ್ತಾ ಇರಲಿಲ್ಲ. ಆ ರೈತ ಹಗಲೆಲ್ಲ ದುಡಿದು ಬಂದಿರತಕ್ಕಂಥ ಸ್ವಲ್ಪ ಬೆಳೆಯನ್ನು ಮಾರುಕಟ್ಟೆನಲ್ಲಿ ಮಾರಿ ಬಂದ ಹಣದಿಂದ ಜೀವನ ಮಾಡ್ತಾಯಿದ್ರು. ಆದರೆ ಅದೇ ಮಕ್ಕಳು ಆ ಹಣವನ್ನು ತಗೊಂಡೋಗಿ ಮಾರುಕಟ್ಟೆನಲ್ಲಿ ಅದೇ ಹಣದಿಂದ ಮಜಾ ಮಾಡ್ತಾಯಿದ್ರು. ಹೀಗೆ ಅವ್ರದ್ದು ಜೀವನ ನಡೀತಾ ಇತ್ತು. ಎಷ್ಟು ಹೇಳಿದ್ರು ಮಕ್ಕಳು ಆ ತಂದೆ ಮಾತನ್ನು ಕೇಳಲೇ ಇಲ್ಲ. ಒಂದಿನ ಹೀಗೆ ಆಗ್ತಾ ಆಗ್ತಾ ಆ ರೈತನಿಗೆ ವಯಸ್ಸು ಆಯಿತು, ಅಲ್ಲದೆ ಕಾಯಿಲೆನೂ ಬಂತು. ಕಾಯಿಲೆಯಿಂದ ರೈತ ಏನು ಮಾಡ್ದ, ನೆಲ ಕಟ್ದ, ಹಾಸಿಗೆ ಹಿಡಿದ್ಮೇಲೆ ತನ್ನ 3 ಜನ ಮಕ್ಕಳಿಗೆ ಹೇಳ್ತಾನೆ, ಎಷ್ಟು ದಿನ ನನ್ನ ಕೈಕಾಲು ಗಟ್ಟಿ ಇತ್ತು ಮಕ್ಕಳೇ, ನಾನು ದುಡಿದು ಹಾಕಿದ್ದೀನಿ. ಆದರೆ ಈಗ ನಾನು ದುಡಿಯೋ ಶಕ್ತಿ ನನ್ನಲ್ಲಿಲ್ಲ. ನೀವು ದುಡಿದು ಜೀವನ ಸಾಗಿಸಿ, ನಮ್ಮ ಹೊಲದಲ್ಲಿ ಒಳ್ಳೆ ಬೆಳೆ ಬರ್ತದೆ ಅಂತ ಹೇಳಿದರು. ಅದಲ್ಲದೆ ನಾನು ಈವರೆಗೂ ದುಡಿದಿರೋ ಹಣವನ್ನೆಲ್ಲ ನನ್ನ ಹೊಲದಲ್ಲಿ ಯಾವುದೋ ಒಂದು ಜಾಗದಲ್ಲಿ ಬಚ್ಚಿಟ್ಟಿದ್ದೇನೆ. ಅದು ಈಗ ನನಗೆ ಮರೆತೋಗಿದೆ. ಮುಂದೆ ನಿಮ್ಮ ಜೀವನಕ್ಕೆ ಅದು ಉಪಯೋಗಕ್ಕೆ ಬರುತ್ತೆ. ದಯವಿಟ್ಟು ಹೊಲವನ್ನೆಲ್ಲ ಸ್ವಚ್ಛ ಮಾಡಿ ನೋಡಿ, ಏನಾದರೂ ನಿಮಗೆ ಹಣ ಸಿಗ್ಬೋದು ಅಂತ ಹೇಳಿದರು. ಈ ಮಾತನ್ನು ಕೇಳಿ ರೈತನ ಮಕ್ಕಳಿಗೆ ತುಂಬ ಖುಷಿಯಾಯಿತು. ನಮ್ಮಪ್ಪ ದುಡ್ದಿಟ್ಟಿದ್ದು ಹೊಲದಲ್ಲಿ ಅಟ್ಲೀಸ್ಟ್ ಬಚ್ಚಿಟ್ಟಿದ್ದಾರಲ್ಲ ಅಂತ. ಹೀಗೆ ಹೇಳಿ ಅವ್ರ ತಂದೆ ಅದೇ ರೀತಿ ಕಾಯಿಲೆಯಿಂದ ಬಳಲ್ತಾನೇ ಇದ್ದರು. ಅವರಿಗೆ ಎದ್ದು ಅಡ್ಡಾಡೋಕ್ಕೆ ಆಗಲೇ ಇಲ್ಲ. ಇದನ್ನು ಕೇಳಿದ ರೈತನ ಮಕ್ಕಳು, ಸರಿ ನಾವು ಹೊಲಕ್ಕೆ ಹೋಗಿ ನಮ್ಮಪ್ಪ ಬಚ್ಚಿಟ್ಟಿರೋ ಆ ಖಜಾನೆನ ಹುಡ್ಕೋಣ ಅಂತ ಹೇಳಿ ತೀರ್ಮಾನ ಮಾಡ್ತಾರೆ. ಹೀಗೆ ದಿನಗಳು ಕಳೀತವೆ. ಆ ರೈತನಿಗೆ ಎದ್ದು ಯಾವುದೇ ರೀತಿಯ ಕೆಲಸ ಮಾಡೋದಕ್ಕೆ ಆಗೋದೇ ಇಲ್ಲ. ಎಷ್ಟು ಅಸಹಾಯಕರಾಗಿ ಬಿಡ್ತಾರೆ ಅಂತ ಹೇಳಿದ್ರೆ, ಆ ರೈತ ಒಂದು ದಿನ ಸಾಯುವಂತಹ ಪರಿಸ್ಥಿತಿಗೂ ಸಹ ಬಂದುಬಿಡ್ತಾರೆ. ಆದರೆ ರೈತನ ಮಕ್ಕಳಿಗೆ ಮಾತ್ರ ಬುದ್ಧಿ ಬರೋದೇ ಇಲ್ಲ. ಅವ್ರ ತಾಯಿನೂ ಬುದ್ಧಿ ಹೇಳ್ತಾಳೆ, ಈಗ ಅಪ್ಪನಿಗೆ ಹಾಸಿಗೆ ಹಿಡಿದಿದ್ದಾರೆ, ಹೊಲದಲ್ಲಿ ಹೋಗಿ ಕೆಲಸ ಮಾಡಿ ಅಂತ. ಆದರೆ ರೈತನ ಮಕ್ಕಳು ಆ ಯಾವ ಕೆಲಸವನ್ನು ಮಾಡೋದಕ್ಕೆ ತಯಾರೇ ಇರೋದಿಲ್ಲ. ಇದೇ ರೀತಿಯಾಗಿ ಅವರು ರೈತರ ಜೀವನ ಸಾಗ್ತಾ ಇತ್ತು. ರೈತ ಹೀಗೆ ಕೆಲಸ ಮಾಡಿ ಮಾಡಿ ಆತ ಹಾಸಿಗೆನೇ ಹಿಡಿದ್ಬಿಟ್ಟಿದ್ದ. ಎದ್ದೊಳೋದಕ್ಕೂ ಸಹ ಅಸಹಾಯಕರಾಗುವಂತಹ ಪರಿಸ್ಥಿತಿಯಲ್ಲಿದ್ದ. ಈ ಕಾಯಿಲೆನೂ ಜಾಸ್ತಿ ಆಗ್ತಾ ಇತ್ತು. ಹೀಗೆ ಕಾಯಿಲೆ ಜಾಸ್ತಿ ಆಗಿ ಒಂದು ದಿನ ಆ ರೈತ ತೀರ್ಕೊಂಡ್ಬಿಟ್ಟ. ಈಗ ರೈತನ ಮಕ್ಕಳಿಗೆ ಮತ್ತು ಹೆಂಡತಿಗೆ ಬಹಳ ಕಷ್ಟ ಆಗೋಯಿತು. ಯಾಕಪ್ಪ ಅಂತೇಳಿದ್ರೆ ದುಡಿಯೋ ರೈತನೇ ಸತ್ತೋಗ್ಬಿಟ್ರು. ಅವರಪ್ಪ ಹೇಳಿದ ಮಾತೆಲ್ಲ ನೆನಪಿತ್ತಲ್ಲ, ಅದಕ್ಕಾಗಿ ಅವರು ಒಂಥರ ಮೃಗಗಳ ರೀತಿನಲ್ಲಿ ಅವ್ರ ಹೊಲದಲ್ಲಿರೋ ಬೆಳೆದಿರೋ ಬೆಳೆನೆಲ್ಲ ಕತ್ತರಿಸಿ ಅವರಪ್ಪ ಕೂತಿಟ್ಟಿರ್ತಕ್ಕಂಥ ಖಜಾನೆನ ಹುಡುಕೋದಕ್ಕಾಗಿ ಅವರೆಲ್ಲರೂ ಆ ಹೊಲಗಳಿಗೆ ಹೋಗ್ತಾರೆ. ಎಷ್ಟೇ ಸ್ವಚ್ಛ ಮಾಡಿದ್ರೂ ಬೆಳೆದಿರ್ತಕ್ಕಂಥ ಬೆಳೆ ಅಥವಾ ಹೊಲದಲ್ಲಿ ಅವರಿಗೆ ಖಜಾನ ಸಿಗೋದೇ ಇಲ್ಲ. ಹೀಗೆ ಪ್ರತಿಯೊಂದು ಹೊಲದ 1 ಇಂಚು ಜಾಗವನ್ನು ಬಿಡದೆ ಆ ರೈತನ ಮಕ್ಕಳು ಏನು ಮಾಡ್ತಾರೆ, ಕ್ರೂರ ಪ್ರವೃತ್ತಿನಲ್ಲಿ ಎಲ್ಲ ಹೊಲವನ್ನು ಸ್ವಚ್ಛ ಮಾಡ್ತಾರೆ. ಹೇಗೋ ಹೊಲವನ್ನು ಸ್ವಚ್ಛ ಮಾಡಿದ್ದೀವಿ, ಸರಿ ಈಗ ನಾವೇನು ಮಾಡೋಣ, ಕೊನೆ ಪಕ್ಷ ಯಾವುದಾದ್ರೂ ಬೆಳೆಯಾದರೂ ಬೆಳೆಯೋಣ ಅಂತ ಹೇಳಿಬಿಟ್ಟು ಅವರೇನು ಮಾಡ್ತಾರೆ, ಆ ಹೊಲವನ್ನು ಉಳಿ ಅದನ್ನು ಗಿಡಗಳನ್ನು ಬೆಳೆಸೋದಕ್ಕಾಗಿ ಕಾಳುಗಳನ್ನು ಹಾಕ್ತಾರೆ. ಸ್ವಲ್ಪ ದಿನ ಅವರು ಕಾಯ್ತಾರೆ. ಕಾದಾದಮೇಲೆ ಮಳೆ ಬರುತ್ತೆ, ಬಿಸಿಲು ಬೀಳುತ್ತೆ. ನೋಡಿದ್ರೆ ಅವರ ಹೊಲದಲ್ಲಿ ಚೆನ್ನಾಗಿ ಬೆಳೆದಿರ್ತಕ್ಕಂತಹ ಬೆಳೆ
ಬೆಳೆಯೋದಕ್ಕೆ ಪ್ರಾರಂಭ ಆಗುತ್ತೆ. ಇದನ್ನು ನೋಡಿ ರೈತನ 3 ಜನ ಮಕ್ಕಳಿಗೆ ಬಹಳ ಸಂತೋಷ ಆಗುತ್ತೆ. ಯಾಕಂತೇಳಿದ್ರೆ ಅವರು ಪ್ರತಿದಿನ ಅವ್ರ ತಂದೆ ಇಟ್ಟಿರ್ತಕ್ಕಂಥ ಖಜಾನನ ಹುಡುಕ್ತಾ ಇದ್ರು, ಅವರಪ್ಪ ಎಲ್ಲಿ ಬಚ್ಚಿಟ್ಟಿದ್ದಾರೆ ಅಂತ. ಕೊನೆ ಪಕ್ಷ ಅಪ್ಪ ಬಚ್ಚಿಟ್ಟಿರ್ತಕ್ಕಂಥ ಖಜಾನ ಆದರೂ ಸಿಗಲಿಲ್ಲ. ಹೊಲದಲ್ಲಿ ಒಂದು ಸ್ವಚ್ಛವಾದ ಬೆಳೆ ಬಂದ್ಬಿಡ್ತು ಅಂತ. ಯಾವಾಗ ಬೆಳೆ ಬರೋದಕ್ಕೆ ಶುರುವಾಯಿತು ಆಗ ರೈತನ ಮಕ್ಕಳಿಗೆ ಅವರು ಮಾಡಿದ್ದಕ್ಕಂತಹ ತಪ್ಪು ಅರಿವಾಯಿತು. ಏನಪ್ಪ ಅಂತೇಳಿದ್ರೆ ಅವರಪ್ಪ ಹೇಳಿದ್ದು ನಾನು ಖಜಾನ ಬಚ್ಚಿಟ್ಟಿದ್ದೀನಿ ಅಂತ ಹೇಳಿದ್ದು ಹೊಲದಲ್ಲಿ ಅಲ್ಲ, ಅದರ ಬದಲಾಗಿ ಮಕ್ಕಳೇ ಹೊಲವನ್ನು ಹಸನಾಗಿ ಮಾಡಿ ಆ ಹೊಲದಲ್ಲಿ ಬೆಳೆಯನ್ನು ಬೆಳೀರಿ, ಇದರಿಂದ ನಿಮಗೆ ಕೈ ತುಂಬ ಹಣ ಬರುತ್ತೆ. ಇದನ್ನು ತಂದೆ ಆ ಮಕ್ಕಳಿಗೆ ಹೇಳಬೇಕಾಗಿತ್ತು. ನೇರವಾಗಿ ಹೇಳಿದರೆ ಆ ಮಕ್ಕಳು ಆ ಕೆಲಸ ಮಾಡ್ತಾ ಇರಲಿಲ್ಲ ಅಂತ ಗೊತ್ತಾಗಿ ತಂದೆ ಏನು ಮಾಡಿದ್ರು, ಮಕ್ಕಳಿಗೆ ಅದರ ಬದಲಾಗಿ ನಾನು ಖಜಾನೆನ ಇಟ್ಟಿದ್ದೀನಿ ಅಂತ ಸುಳ್ಳು ಹೇಳಿದರು. ಈಗ ಮಕ್ಕಳಿಗೆ ಅವರ ತಂದೆ ಹೇಳಿದ ಬುದ್ಧಿ ಮಾತು ಅರ್ಥ ಆಯಿತು. ಆ ದಿನದಿಂದ ಆ ಮಕ್ಕಳು ಆ ಹೊಲದಲ್ಲಿ ಕಾಲಕ್ಕೆ ಸರಿಯಾಗಿ ಬೆಳೆಯನ್ನು ಬೆಳೆಯೋದಕ್ಕೆ ಶುರು ಮಾಡಿದ್ರು. ಅವರಪ್ಪ ಇಟ್ಟಿರ್ತಕ್ಕಂಥ ಖಜಾನ ಅಂತರೂ ಸಿಗಲಿಲ್ಲ, ಆದರೆ ಆ ಭೂಮಿ ತಾಯಿಯಿಂದ ಅವರು ಬೆಳೆಯನ್ನು ಬೆಳೆದ್ರು. ಈ ಕಥೆಯ ನೀತಿ ಪಾಠ ಏನಪ್ಪ ಅಂತೇಳಿದ್ರೆ, ನಾವು ಕಷ್ಟಪಟ್ಟು ದುಡಿದ್ರೆ ಅದಕ್ಕೆ ಸರಿಯಾದ ಪ್ರತಿಫಲ ಇದ್ದೇ ಇರ್ತದೆ. ಅವ್ರ ತಂದೆ ನಿಜವಾಗ್ಲೂ ಯಾವುದೇ ರೀತಿಯ ಖಜಾನೆಯನ್ನು ಬಚ್ಚಿಟ್ಟಿರಲಿಲ್ಲ. ಮಕ್ಕಳು ಸೋಮಾರಿ ಇದ್ದರೆ ಆ ಸೋಮಾರಿ ಮಕ್ಕಳನ್ನು ಯಾವ ರೀತಿ ನಾನು ಅವರನ್ನು ಕೆಲಸಕ್ಕೆ ಕಾರ್ಯಪ್ರವೃತ್ತರನ್ನಾಗಿ ಮಾಡಬೇಕು ಅಂತ ಹೇಳಿ ಆ ತಂದೆ ಮಾಡಿರ್ತಕ್ಕಂತಹ ಒಂದು ಉಪಾಯ. ಈಗ ಆ ರೈತನ ಮಕ್ಕಳು ಬಹಳ ಖುಷಿಯಿಂದ ಆ ಹೊಲದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಹಾಗೆಯೇ ದುಡಿದು ಹಣವನ್ನು ಸಂಪಾದನೆ ಮಾಡ್ತಾ ಇದ್ದಾರೆ. ಇದೇ ಈ ಕಥೆಯ ನೀತಿ ಪಾಠ. ಅರ್ಥ ಆಯಿತು ಅಂತ ಅಂದ್ಕೊತೀನಿ. ಇದರಲ್ಲಿ ಮತ್ತೆ ಒಂದು ಹೊಸ ಕಥೆ ಜೊತೆಗೆ ಮತ್ತೆ ನಿಮ್ಮನ್ನು ಭೇಟಿಯಾಗ್ತೇನೆ.